ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆಯ್ತು. ಈಗ ಪರಿಷತ್ ಫೈಟ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ತಯಾರಿಯನ್ನ ಮಾಡಿಕೊಂಡಿರುವಂತ ಬಿಜೆಪಿ ತನ್ನ ಒಟ್ಟು ಸಂಖ್ಯಾಬಲದ ಮೇಲೆ ಮೂರು ಜನರನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ಅವಕಾಶ ಇರೋದು ಬಿಜೆಪಿಗೆ. 3 ಜನ, ಒಬ್ರು ಸಿಟಿ ರವಿಕುಮಾರ್ ಹಾಗೆ MG ಮೊಳೆ ಅವರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ವಿಧಾನಸೌಧದಲ್ಲಿ ವಿಶಾಲಾಕ್ಷಿ ಅವರಿಗೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಆ ಮೂಲಕ ಬಿಜೆಪಿ ಒಂದು ಸ್ಟ್ರಾಟಜಿಕ್ ಆಗಿ ಟಿಕೆಟ್ ಅನ್ನ ಕೊಟ್ಟಿತ್ತು, ಒಂದು ಲೆಕ್ಕಾಚಾರದಲ್ಲಿ ಟಿಕೆಟ್ ಅನ್ನ ಕೊಟ್ಟಿತ್ತು. ಈಗ ಆ 3 ಜನ ಬಂದು ವಿಧಾನಸೌಧದಲ್ಲಿ ವಿಶಾಲಾಕ್ಷಿ ಅವರಿಗೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. 13ನೇ ತಾರೀಕು ನಡೆಯುವಂತಹ ಪರಿಷತ್ನ ಚುನಾವಣೆ. ಬಿಜೆಪಿಯಿಂದ 3 ಜನರಿಗೆ ಗೆಲ್ಲೋದಕ್ಕೆ ಅವಕಾಶ, ಕಾಂಗ್ರೆಸ್ನಿಂದ 7 ಜನರಿಗೆ ಗೆಲ್ಲೋದಕ್ಕೆ ಅವಕಾಶ, JDSನಿಂದ ಒಬ್ಬರನ್ನ ಆಯ್ಕೆ ಮಾಡೋದಕ್ಕೆ ಅವಕಾಶ ಇದೆ. ಒಟ್ಟು 11 ಸ್ಥಾನಗಳಿಗೆ ತೆರವಾದಂತ ಚುನಾವಣೆ. ಬಿಜೆಪಿಯಿಂದ CT ರವಿ ಅವರು ಪಕ್ಷ ಸಂಘಟನೆ ಜೊತೆಗೆ ಈ ಹಿಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ರು. RSS ಒತ್ತಾಯದ ಮೇಲೆಗೆ CT ರವಿ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ರು. ಅದಾದ ನಂತರ ರವಿಕುಮಾರ್ ಒಬ್ಬ ಉತ್ತಮವಾದಂಥ ಸಂಸದೀಯ ಪಟು, ಚಾತುರ್ಯದ ಜೊತೆಗೆ ತಾವು ಪರಿಷತ್ ಸದಸ್ಯರಾಗಿದ್ದು ಅದನ್ನ ಚೆನ್ನಾಗಿ ನಡೆಸ್ಕೊಂಡು ಹೋದವರು. ಹಾಗಾಗಿ ಅವರಿಗೆ ಮತ್ತೆ ಟಿಕೆಟ್ ಸಿಕ್ಕಿದೆ. ಹಾಗೆ ಅಚ್ಚರಿ ಎಂಬಂತೆ OBC ಅಭ್ಯರ್ಥಿ MG ಮೊಳೆ ಅವರಿಗೆ ಟಿಕೆಟ್ ಅನ್ನ ಕೊಡುವ ಮೂಲಕ ಓರ್ವ ಒಕ್ಕಲಿಗ, ಇಬ್ಬರು OBC ಕ್ಯಾಂಡಿಡೇಟ್ಗೆ ಟಿಕೆಟ್ ಅನ್ನ ಕೊಟ್ಟು ಬಿಜೆಪಿ ಸ್ಟ್ರಾಟಜಿಕಲ್ಲಿ ಇದೊಂದು ಹ್ಯಾಂಡಲ್ ಮಾಡಿದೆ. ಇವತ್ತು ಆ 3 ಜನರು ಕೂಡ ವಿಧಾನಸೌಧದಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ವಿಧಾನಸೌಧದಲ್ಲಿ ವಿಶಾಲಾಕ್ಷಿ ಅವರಿಗೆ ನಾಮಪತ್ರವನ್ನು ಸಲ್ಲಿಸುವ ಮೂಲಕ ಒಂದು ರೀತಿಯಲ್ಲಿ ಪರಿಷತ್ ಚುನಾವಣೆಯ ಕಾವು ಇವತ್ತಿನಿಂದ ಮತ್ತೊಂದು ಹಂತವನ್ನು ತಲುಪಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಬಿಜೆಪಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಬಿಜೆಪಿಯ ಸ್ಟ್ರಾಟರ್ಜಿ ಏನು, ಜಾತಿ ಲೆಕ್ಕಾಚಾರ ಹೆಂಗ್ ವರ್ಕೌಟ್ ಆಗಿದೆ ಇಲ್ಲಿ ಸುರೇಶ್? ರಂಜಿತ್, ಇವತ್ತು ಬಿಜೆಪಿಯ 3 ಅಭ್ಯರ್ಥಿಗಳು ರವಿಕುಮಾರ್, ಹಾಗೆಯೇ CT ರವಿ, ಹಾಗೆ MG ಮೊಳೆ, 3 ಕೂಡ ಅಭ್ಯರ್ಥಿಗಳು ಇವತ್ತು ತಮ್ಮ ಹಿರಿಯ ನಾಯಕರ ಜೊತೆ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ನಾವೀಗ ವಿಧಾನಸೌಧದ ಕಚೇರಿ ನಾಮಪತ್ರ ಸಲ್ಲಿಕೆ ಮಾಡಿದಂಥ ಚುನಾವಣಾಧಿಕಾರಿ ಕಚೇರಿ ಸಮೀಪದಲ್ಲೇ ಇರ್ತಕ್ಕಂಥದ್ದು. ಇವತ್ತಿನ ಈ 3 ಅಭ್ಯರ್ಥಿಗಳ ಒಂದು ಲೆಕ್ಕಾಚಾರವನ್ನು ನೋಡೋದಾದರೆ, ಅಂದರೆ ಯಾವ ಒಂದು ಮಾನದಂಡದ ಮೇಲೆ ಇವರನ್ನು ಆಯ್ಕೆ ಮಾಡಿದರೆ ಅಂತ ನೋಡೋದಾದರೆ, ಒಂದು ಕಡೆಗೆ ಈಗಾಗಲೇ ಪರಿಷತ್ನಲ್ಲಿ ಗಟ್ಟಿ ಧ್ವನಿಯನ್ನು ಮೊಳಗಿಸೋದರಲ್ಲಿ ಮತ್ತು ಪಕ್ಷದ ಚಟುವಟಿಕೆಗಳಲ್ಲಿ ಕೂಡ ಸಕ್ರಿಯವಾಗಿ ತೊಡಗಿಕೊಂಡಿರ್ತಕ್ಕಂತಹ ಹಾಲಿ ಸಂಸದರು, ಅಂದರೆ ಹಾಲಿ ಪರಿಷತ್ ಸದಸ್ಯರಾಗಿ ಈಗಾಗಲೇ ಮುಖ್ಯ ಸಚೇತಕರಾಗಿ ಪರಿಷತ್ನಲ್ಲಿ ಕೆಲಸ ಮಾಡ್ತಿದ್ದಂಥ ರವಿಕುಮಾರ್ ಏನಿದ್ದಾರೆ, ಅವರು ಒಂದು ಕಡೆ ರಾಜ್ಯ ಬಿಜೆಪಿ ನಾಯಕರು ಕೂಡ ಅತ್ಯಾಪ್ತರು, ಜೊತೆಗೆ ಸಂಘ ಪರಿವಾರದ ನಾಯಕರಿಗೂ ಕೂಡ ಆಪ್ತರಾಗಿರ್ತಕ್ಕಂಥವ್ರು. ಇಲ್ಲಿ ಇವರ ಒಂದು ಆಯ್ಕೆಗೆ ಪ್ರಮುಖವಾಗಿ ಇವರು ಪಕ್ಷ ಚಟುವಟಿಕೆಗಳಲ್ಲಿ ಮತ್ತು ನಾಯಕರ ಜೊತೆಗಳಲ್ಲಿ ಎರಡೂ ನಾಯಕರು, ಅಂದರೆ ಸಂಘ ಪರಿವಾರದ ನಾಯಕರು ಮತ್ತು ಬಿಜೆಪಿ ಹಿರಿಯ ನಾಯಕರು ಎಲ್ಲರೊಟ್ಟಿಗೂ ಕೂಡ ಉತ್ತಮ ಬಾಂಧವ್ಯನ ಹೊಂದಿರತಕ್ಕಂಥದ್ದು, ಉತ್ತಮ ಒಡನಾಟವನ್ನು ಹೊಂದಿರತಕ್ಕಂಥದ್ದು. ಹಾಗಾಗಿ ಅವರು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಈ ಬಾರಿ 2ನೇ ಬಾರಿಯಾಗಿ ಈ ಬಾರಿ ಮುಂದುವರಿಸಬೇಕು ನನ್ನನ್ನು ಅಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ರು. ಅದನ್ನು ಅವರೇ ಅಧಿಕೃತವಾಗಿ ಕೂಡ ಹೇಳ್ಕೊಂಡಿರ್ತಕ್ಕಂಥ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಕೂಡ ರವಿಕುಮಾರ್ ಅವರನ್ನು ಆಯ್ಕೆ ಮಾಡಿ ಆ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಇದರ ಜೊತೆಗೆ MG ಮೊಳೆ ಮರಾಠ ಅಭಿವೃದ್ಧಿ ನಿಗಮದ ಹಿಂದೆ ಮಾಜಿ ಅಧ್ಯಕ್ಷರು ಆಗಿದ್ದಂಥವರು, ಜೊತೆಗೆ ಒಂದು ರಾಜ್ಯ ಬಿಜೆಪಿ ನಾಯಕರಿಗೂ ಕೂಡ ಒಂದು ರೀತಿಯಲ್ಲಿ ನಿಕಟ ಸಂಪರ್ಕವನ್ನು ಕೂಡ ಇದ್ದಂಥವರು. ಆದರೆ ಅವರು ಪಕ್ಷದ ಸಂಘಟನೆಯಲ್ಲಿ ಅಷ್ಟಾಗಿ ತೊಡಗಿಕೊಂಡಿಲ್ಲದೆ ಹೋದರೂ ಕೂಡ ಮರಾಠ ಸಮುದಾಯದಾಗ ಮತಗಳ ಓಲೈಕೆಗೆ, ಜೊತೆಗೆ ಹಿಂದುಳಿದ ವರ್ಗಕ್ಕೆ ಸೇರುವಂತಹ ಮರಾಠ ಸಮುದಾಯ ಏನಿದೆ, ಈ ಒಂದು ಓಲೈಕೆಯ ನಿಟ್ಟಿನಲ್ಲಿ ಉದಾಹರಣೆ ಚಿಕ್ಕೋಡಿ ಇರ್ಬೋದು, ಬೆಳಗಾವಿ ಇರ್ಬೋದು, ಆ ಕಡೆ ಭಾಗದಲ್ಲಿ ಒಂದಷ್ಟು ಮರಾಠ ಮತಗಳನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಅವರನ್ನು ಆಯ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ನಮಗೆ ಪಕ್ಷದ ಉನ್ನತ ಮೂಲಗಳಿಂದ ತಿಳಿದು ಬಂದಿರತಕ್ಕಂಥದ್ದು. ಮತ್ತೊಬ್ಬರು CT ರವಿ. ರಂಜಿತ್, ತಮಗೆ ಗೊತ್ತಿರೋ ಹಾಗೆಯೇ CT ರವಿ ಉತ್ತಮ ವಾಗ್ಮಿ, ಮಾಜಿ ಸಚಿವರು, ರಾಜ್ಯ ಅಷ್ಟೇ ಅಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ಪಕ್ಷದ ರಾಷ್ಟ್ರೀಯ ಮಟ್ಟದಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ ಕೂಡ ಕೆಲಸವನ್ನು ಮಾಡಿದಂಥವ್ರು.
ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ ಎನ್ಡಿಎಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು? ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.